ಹರಿಕಿರಣ್ ಅವರಿಂದ ಶಕ್ತಿ ಅನ್ನೋ ಸೀರಿಯಲ್, ಅದೇ ನಿಮ್ಮ ಮೊದಲನೇ ಮೆಗಾ ಸೀರಿಯಲ್. ನೀವು ಮೈಕೋಗಿ ಸೇರ್ತೀರಾ ಕೆಲಸಕ್ಕೆ? ಯಾ ನಿಮ್ಮ ತಂದೆಯವರು ಇನ್ನೂ ಸರ್ವಿಸಲ್ಲಿ ಇರ್ತಾರೆ? ಹೌದು. ಆ ಟೈಮಲ್ಲಿ ಅವ್ರಿಗೆ ತುಂಬ ವಿರೋಧ ಮಾಡೋರು ನಮ್ಮ ತಂದೆ. 10 ಗಂಟೆಗೆ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ತಿದ್ದೆ, 12:30 ಆಗ್ತಿರಲಿಲ್ಲ ನಿಂತ್ಕೊಳ್ಳೋಕ್ಕೆ ಫ್ಯಾಕ್ಟ್ರಿಲಿ ಮೆಷಿನ್ ಮುಂದೆ. ಔಟ್ ಪಾಸ್ ಹಾಕಿ ಬಂದರೆ ನಾವು ಅಪ್ಪ ಮನೆಗೆ ಸೇರಿಸ್ತಿರಲಿಲ್ಲ, ಬಾಗ್ಲಲ್ಲೇ ಮಲಗ್ತಿದ್ದೆ. ಯಾವಾಗ ಬೆಳಗಿನ ಜಾವ 4 ಗಂಟೆಗೆ ನಾವು ಅಮ್ಮ ಬಾರೋ ಅಂತ ನಾವು ಅಪ್ಪಂಗೆ ಗೊತ್ತಾಗ್ದಂಗೆ ಒಳಗೆ ಕರ್ಕೊಂಡು ಹೋಗ್ತಿದ್ರು. ತುಂಬ ಸಮಸ್ಯೆಗಳು ಬಂದಿತ್ತು ಆ ಟೈಮಲ್ಲಿ, ತುಂಬ ಬಯಸ್ಕೊತಿದ್ದೆ, ಇದು ಮಾಡ್ತಿದ್ದೆ. ಬಟ್ ಫೈನಲಿ ಐ ಅಚೀವ್ ಸಮಥಿಂಗ್. ಒಂದಿನ ನಮ್ಮ ತಂದೆ ನಿಜವಾಗ್ಲೂ ಹಿ ಫೆಲ್ಟ್ ಪ್ರೌಡ್ ಆಫ್ ಮೀ. ಅದೇನೋ ಬಂತು. ನೂರೊಂದು ನೆನಪು. ಇಲ್ಲಿ ಸಖತ್ ಮಜಾ ಇರೋದು ಇನ್ನೊಂದೇನಂತಂದ್ರೆ, ನೀವು ಮೈಕೋಗಿ ಸೇರ್ತೀರಾ ಕೆಲಸಕ್ಕೆ, ನಿಮ್ಮ ತಂದೆಯವರು ಇನ್ನೂ ಸರ್ವಿಸಲ್ಲಿ ಇರ್ತಾರೆ. ಹೌದು. ಅಪ್ಪ ಮಗ ಇಬ್ರು ಒಂದೇ ಕಡೆ ಕೆಲಸ, ಬಟ್ ಬೇರೆ ಬೇರೆ ಟೈಮಿಂಗ್ಸ್ ಅನ್ಸುತ್ತೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್. ಬೇರೆ ಬೇರೆ ಅದೇಂಗಿತ್ತು ಅಂದ್ರೆ, ನಿಮ್ಮ ಸ್ನೇಹಿತರಿಗೆ ಅಲ್ಲಿ ಸ್ಟಾಫ್ಗೆಲ್ಲ ಗೊತ್ತಿತ್ತ, ಅಥವಾ ಅವ್ರ ಸ್ಟಾಫ್ಗೆ ಮಗನು ಇಲ್ಲಿಗೆ ಬರ್ತಾರೆ ಅಂತ ಗೊತ್ತಿತ್ತ? ಅಂದ್ರೆ ತಂದೆ ಮಗ ಕಂಪ್ನಿ ಕೆಲಸ ಮಾಡೋದು ಆ ಥರದ್ದು ತುಂಬಾ ಜನ ಇದ್ರು. ತುಂಬಾ ಜನ ತಂದೆ ಮಕ್ಕಳು ಒಂದೇ ಕಡೆ ಕೆಲಸ ಬಹಳಷ್ಟು ಇತ್ತು. ಬಟ್ ನನಗೆ ಹೆಂಗಂದ್ರೆ, ನಮ್ಮ ತಂದೆ ಬೇರೆ ಡಿಪಾರ್ಟ್ಮೆಂಟು, ಅವ್ರ ಹತ್ರ ಜೂನಿಯರ್ ಆಗಿ ಅವ್ರ ಹತ್ರ ಕೆಲಸ ಕಲ್ತವ್ರು ಇಲ್ಲಿ ನನಗೆ ಸೀನಿಯರ್ಸ್ ಆಗಿ ಬಂದಿದ್ರು. ಅವ್ರ ಶಿಷ್ಯಂದ್ರು, ಅವ್ರು ನಮ್ಮ ತಂದೆ ಶಿಷ್ಯಂದ್ರು, ವಾಟ್ ಎವರ್. ಅವ್ರಿಗೆ ಏನಾಗ್ತಿತ್ತು ಸಮಸ್ಯೆ ಅಂದ್ರೆ, ನಾನು ನಾಟಕ ಮಾಡಿಕೊಂಡು ಬೆಳಿಗ್ಗೆ ಎಲ್ಲ ಶೂಟಿಂಗು, ಸಾಯಂಕಾಲ ನಾಟಕ ರಿಹರ್ಸಲ್ಗೆ ಹೋಗೋದು, ಅದು ಮುಗಿಸ್ಕೊಂಡು ಬಂದು ಇಲ್ಲಿ ರಾತ್ರಿ ತೂಕುಡಿಸಿದೆ ಮೆಷಿನಲ್ಲಿ. ತುಂಬ ಡೇಂಜರ್ ಇತ್ತು. ಕ್ಯಾಲಿಬ್ರೇಷನ್ ಅಂತ ನಾನು ಮಾಡ್ತಾ ಇದ್ದಿದ್ದು ಕೆಲಸ, ತುಂಬ ಇಂಪಾರ್ಟೆಂಟು, ಡೇಂಜರ್ ಕೂಡ ಇತ್ತು. ಅದು ಒಂದೊಂದು ಮೆಷಿನು ಆಲ್ಮೋಸ್ಟ್ ಒಂದೊಂದು ಲಾರಿ ಇಂಜಿನ್ ಸೌಂಡ್ ಬರ್ತಿತ್ತು ಆ ಥರ. ಆ ಕೆಲಸ ಮಾಡುವಾಗ ಒಂದು ತೂಕುಡಿಸಿದಾಗ ಅದಾಗೆಲ್ಲ ಅವ್ರ ತುಂಬ ಬಂದು ಬೈಯೋರು. ಅಂದರೆ ಅವ್ರಿಗೆ ನಮ್ಮ ತಂದೆ ಮೇಲಿನ ಪ್ರೀತಿ ಗೌರವ. ನಿಮ್ಮ ತಂದೆ ಅಷ್ಟು ಕಷ್ಟಪಡ್ತಾರೆ, ಈ ನಾಟಕ ಇಟ್ಕೆಲ್ಲ ಮಾಡ್ಕೊಂಡು ನೀನು ಹಾಳು ಮಾಡ್ದ, ಅವ್ರಿಗೆಲ್ಲ ಪಾಪ ನೆಗೆಟಿವ್ ಇದ್ದಾನೆ ಅವ್ರಿಗೆ ಇದ್ದಿದ್ದು ಪಾಪ. ಅಂದರೆ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅವತ್ತಿನ ಅವರ ಅನುಭವಗಳು, ಅವರ ಇದು. ಸೊ ನಾಟಕಕ್ಕೆ ಹೋದ್ರೆ ಹಾಳಾಗ್ಬಿಡ್ತಾನೆ ಅಂತ ತುಂಬ ಬೈಯೋರು. ಒಬ್ರು ಒಂದ್ಸರಿ ಅಂತೂ ಅವರೇ ಒಬ್ರು ಒನ್ ಆಫ್ ಮೈ ನಮ್ಮ ತಂದೆಯ ಕೆಲಸ ಅವರು ಇದ್ದವರು ನನ್ಗೆ ಹೊಡೆಯಕ್ಕೆ ಬಂದಿದ್ರು. ಅವತ್ತು ಅಂತ ತುಂಬಾ ಇದೆ. ನಾನು ಜೋರಾಗಿ ಮಾತಾಡಿದೆ, ರೀ ಈ ನನ್ಗೆ ಯಾಕೆ ಕೊಡಿ, ನಾನು ಏನಾದರೂ ಅಚೀವ್ ಮಾಡಿ ತೋರಿಸ್ತೀನಿ ಅಂತ ಅವ್ರ ಹತ್ರ ಚಾಲೆಂಜ್ ಮಾಡಿದೆ. ಅವತ್ತು ಒಂಥರ ಆ ಥರದ್ದು ಲೆವೆಲ್ಗೆ ಹೊರಟೋಗಿತ್ತು. ಅದಾದ್ಮೇಲೆ ಅವರು ಆ ವ್ಯಕ್ತಿ ನನಗೆ ಮತ್ತೆ ಫೋನ್ ಮಾಡಿದ್ದು, ನಂದು ಕಣ್ಣುಗಳು ಸೀರಿಯಲ್ಲು ತುಂಬ ಲೆವೆಲ್ ಹಿಟ್ ಆದಮೇಲೆ ಅವ್ರು ಫೋನ್ ಮಾಡಿ ಸಾರಿ ಕೇಳಿದ್ರು. ಅದು ಮರೆಯೋಕ್ಕಾಗಲ್ಲ. ಆ ಥರದ್ದು ತುಂಬ ಆ ಥರದ ವಿಷಯಗಳು ನನಗೆ ರೈಟ್ ಫ್ರಮ್ ಬಿಗಿನಿಂಗ್ ತುಂಬ ನನ್ನನ್ನು ಇಮೋಷನಲ್ ಮಾಡ್ತಾ ಬಂದಿದೆ. ಐ ಫೀಲ್ ಸೋ ಹ್ಯಾಪಿ. ಆ ಥರದ್ದು ಸಣ್ಣ ಸಣ್ಣ ವಿಷಯ ಪಾಪ ಅವರು ಹೆಂಡತಿ ಮಕ್ಕಳ ಮುಂದೆ ಅವ್ರ ಜೊತೆಗಿದ್ದು ನನಗೆ ಫೋನ್ ಮಾಡಿ ಸಾರಿ ಕೇಳಿದ್ರು. ಅದಕ್ಕೆ ದೊಡ್ಡ ಮನಸ್ಸು ಬೇಕು. ತುಂಬ ಗ್ರೇಟ್. ಐ ಕ್ಯಾನ್ ನೆವರ್ ಫರ್ಗೆಟ್. ಅವ್ರ ಹೆಸರು ದಿನೇಶ್ ಅನ್ಸುತ್ತೆ, ಹೆಸರು ಮರ್ತೋಗಿದ್ದೀನಿ. ಐ ಕ್ಯಾನ್ ನೆವರ್ ಫರ್ಗೆಟ್ ಆಲ್ ದೋಸ್ ಥಿಂಗ್ಸ್. ವಂಡರ್ಫುಲ್ ಮೆಮೊರೀಸ್ ಅಲ್ಲ, ಅದೇ ಟ್ರೆಜರ್ ಅಲ್ವಾ ಸರ್? ಖಂಡಿತ. ಎಸ್ ಮಂಜು ಸರ್, ನಾನು ಮತ್ತೆ ನಿಮ್ಮನ್ನ ಎಮೋಷನಲಿ ಡ್ರ್ಯಾಗ್ ಮಾಡಕ್ಕೆ ಇಷ್ಟ ಇಲ್ಲ ಆ ವಿಚಾರದಲ್ಲಿ. ಎಸ್, ಇದೆಲ್ಲ ನಡೀತಾ ಇದೆ, ಒಂದು ಪೋರ್ಷನ್ ಅಲ್ಲಿ ನಡೀತಾ ಇರಬೇಕಾದ್ರೆ ಮೈಕೋನಲ್ಲಿ ಮತ್ತೆ ಬಣ್ಣ ಹಚ್ತೀರಾ, ಅಲ್ಲಿ ತಂಡಗಳಿಗೆ ಬಣ್ಣ ಹಾಕಿದ್ರೆ ಯಾವುದು ಅಲ್ಲಿ ನಿಮಗೆ ಒಂದು ಫಸ್ಟ್ ನಿಮಗೆ ಒಂದು ಒಳ್ಳೆ ನಿಮ್ಮ ಅಭಿನಯಕ್ಕೆ ಹೆಸರು ತಂದು ಕೊಟ್ಟಿದ್ದು, ವೇದಿಕೆ ಸಿಕ್ಕಿದ್ದು? ಅಲ್ಲಿ ಆನಾ ರಮೇಶ್ ಅಂತ ಇದ್ರು, ಅವರು ವೆರಿ ಬಿಗ್ ಲೈಟಿಂಗ್ ಟೆಕ್ನಿಷಿಯನ್. ಅವರು ಅಂದರೆ ಬರೀ ಮೈಕೋಗಂತಲ್ಲ, ಇಡೀ ಕರ್ನಾಟಕದಲ್ಲಿ ತುಂಬ ಕಡೆ. ಅವ್ರದ್ದು ವಿಗಡ ವಿಕ್ರಮ್ ರಾಯ ಅಂತ ಸಂಸ ಅವ್ರ ನಾಟಕ, ತುಂಬ ಕಷ್ಟ ಅದು ಭಾಷೆ. ಸೊ ಅದರಲ್ಲಿ ರಣಧೀರ ಕಂಠೀರವ ಪಾತ್ರ ಮಾಡಿದ್ದೆ. ಅದರಲ್ಲಿ ನಮ್ಮ ಶಾಲಿನಿ, ಇವಾಗ ನಾವು ಪಾಪ ಪಾಂಡು, ನಮ್ಮ ಶಾಲಿನಿ ನನ್ನ ತಾಯಿ ಪಾತ್ರ ಮಾಡಿದ್ದು. ನಾವು ಅವ್ರ ತಂದೆ ಕೂಡ ಮೈಕೋನೆ. ಸೊ ನಾವೆಲ್ಲ ಒಟ್ಟಿಗೆ ನಾಟಕ ಎಲ್ಲ ಮಾಡ್ತಿದ್ವಿ. ಅದು ಮಾಡಿದ್ದು. ಅದಾದ್ಮೇಲೆ CGK ಅವರ ನಿರ್ದೇಶನದ ಬೇಲಿ ಮತ್ತು ಹೊಲ ಅಂತ ವೀರಭದ್ರಪ್ಪನವ್ರದ್ದು ದೊಡ್ಡ ನಾಟಕ. ಅದು ದೊಡ್ಡ ಸೆಟ್ಟು, ಶಶಿಧರ ಅರ್ಪ ಅವರು ಸೆಟ್ ಮಾಡಿದ್ದು. ಅದರಲ್ಲಿ ಸೂತ್ರಧಾರರು ನಾವು 4 ಜನ ಹುಡುಗರು. ನಾನು, ಮುರುಡಯ್ಯ ಸರ್ ಅಂತಿದ್ದಾರೆ, ಶಿವಣ್ಣ, ಮೈಕೋ ಶಿವು ಅಂತ ಶಿವಕುಮಾರ್ ಅಂತಲ್ಲ ಅವರು, ಇನ್ನೊಬ್ರು ಶಿವಶಂಕರ್ ಅಂತ, ಅವರೆಲ್ಲ ನಮ್ಗೆ ಸೀನಿಯರ್ಸ್. ಆ್ಯಕ್ಚುಲಿ ಅವರು ಅಲ್ಲಿ ನನಗೆ ಮನೆಯಲ್ಲಿ ಹೆಂಗೆ ಪ್ಯಾಂಪರಿಂಗ್ ಮಾಡೋರೋ, ಇವರೆಲ್ಲ ನನಗೆ ಮೈಕೋದಲ್ಲಿ ಹಾಗೆ ಭಾಳ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದ್ರು. ನನ್ನ ಕೈದು ಏನೂ ಕೆಲಸ ಮಾಡಿಸ್ತಿರಲಿಲ್ಲ. ಬ್ಯಾಕ್ ಸ್ಟೇಜ್ ಅನ್ನೋದು ನಾನು ಮೈಕೋಲ್ ಮಾಡೇ ಇಲ್ಲ. ನಾನು ಈಗ ಹೊರಗೆ ಬಂದು ನಮ್ಮ ತಂಡಗಳಲ್ಲಿ ಮಾಡುವಾಗ, ಅಯ್ಯೋ ನಾನು ನಮ್ಮ ಮೈಕೋಗೆ ಏನೋ ಕೆಲಸನೇ ಮಾಡಲ್ವಲ್ಲ ಬ್ಯಾಕ್ ಸ್ಟೇಜ್ ಅಂತ ನನಗೆ ಐ ಫೀಲ್ ಗಿಲ್ಟಿ. ಹಂಗೆ ತುಂಬ ಪ್ರೀತಿಯಿಂದ ನೋಡ್ಕೊಂಡವರು. ಅದು CGK ಅವರ ನಾಟಕ ಬೇಲಿ ಮತ್ತು ಹೊಲ ಮಾಡಿ ಅಲ್ಲಿಂದ ನನಗೆ ನಿಜವಾಗ್ಲೂ ಅದು ಒಂದು ಬೇರೆಯ ಹಂತ ಶುರು ಆಯಿತು. ಆಮೇಲೆ ಅದಾದ್ಮೇಲೆ CGK ಅವರು, ನಾನು ಒಂದು ವರ್ಕ್ಶಾಪ್ ಮಾಡ್ತೀನಿ ಬಂದ್ರೆ ನೀವೆಲ್ಲ
ಯಂಗ್ಸ್ಟರ್ಸ್ ಇದರ ನಿನ್ನ ಸರಿಗೆ ಒಂದು ಅಂದರೆ ರಂಗಭೂಮಿಯ ಒಂದು ಸರಿಯಾದ ಒಂದು ಇದಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಅವ್ರಿಗಿತ್ತು. ವರ್ಕ್ಶಾಪ್ ಮಾಡಿದ್ರು. ವರ್ಕ್ಶಾಪಲ್ಲಿ ರೋಹಿತ್ ಅಶ್ವರು, ಮಾಸ್ಟರ್ ಹಿರಣ್ಯ ಅವರು, ಯೋಗ ನರಸಿಂಹ ಅವರು, ಇಂಥವರೆಲ್ಲ ಬಂದಿದ್ರು ಒಳಗೆ. ಅದೊಂದು ದೊಡ್ಡ ಅನುಭವ ಅದು. ಅದು ರಂಗ ನಿರಂತರ ಅನ್ನುವಂಥ ತಂಡದಿಂದ ಅದಿಂದ ಒಂದು ಪ್ರೊಡಕ್ಷನ್ ತಗೊಂಡ್ರು, ಸುರಪುರದ ವೆಂಕಟಪ್ಪ ನಾಯಕ ಅಂತ. ಅದು ತುಂಬ ಹೆಸರು ತಂದ್ಕೊಡ್ತು. ಒಬ್ಬ ರಾಜನ ಪಾತ್ರ, ರಗಡ್ ರಾಜ, ರಿಯಲ್ ಸ್ಟೋರಿ ಅದು. ಸುರಪುರ ಇವತ್ತೇನಿದೆ ಅಲ್ಲಿ ನಡೆದಿದ್ದು ಒಂದು ರಿಯಲ್ ಸ್ಟೋರಿ. ಬ್ರಿಟಿಷ್ ವಿರುದ್ಧ ಅವರು ಎಂಥ ಒಂದು 14ನೇ ವಯಸ್ಸು, 24ನೇ ವಯಸ್ಸಿಗೆ ಏನೋ ಸತ್ತೋಗ್ತಾರೆ. ಅದು ಅವ್ರು ಹುಟ್ಟಿದಾಗಲೇ ಅವ್ರ ಅಪ್ಪಂಗೆ ಗೊತ್ತಾಗುತ್ತೆ. ಹುಟ್ಟಿದಾಗಲೇ ಮಗನ ತಿಥಿ ಮಾಡ್ತಾರೆ ಅವ್ರ ಸಂಪ್ರದಾಯ ಪ್ರಕಾರ. ಆ ಥರದ್ದು ಕತೆ ಅದು ರಿಯಲ್ ಸ್ಟೋರಿ. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ರು. ಇದು ನನಗೆ ಅದು ತುಂಬ ಹೆಸರು ತಂದುಕೊಡ್ತು. ಸೊ ಅಲ್ಲಿಂದ ಥಿಯೇಟರ್ ಇದು ಬೇರೆನೇ. ಆಮೇಲೆ ಬೆನಕಾದಲ್ಲಿ ಪರಿಚಯ ಆದೆ, ಜೋಕುಮಾರ ಸ್ವಾಮಿ ಹಾಯೋದ್ನ. ಬೆನಕ ಜೋಕುಮಾರ ಸ್ವಾಮಿ ಅಂದಾಗ ನಿಮ್ಮ ಜೊತೆ ಒಂದು ಪಾತ್ರ ಮಾಡಿದಂಥವ್ರು, ನಾನು ಇನ್ನೊಂದು ರಿಸರ್ಚ್ ಮಾಡ್ಕೋಬೇಕಾದ್ರೆ ಮಾತಾಡಿದೆ. ನಮ್ಮ ಶೋಭಾ ರಾಘವೇಂದ್ರ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳಿದ್ರು, ಮಂಜು ಪಾಪ ಅದರಲ್ಲಿ ಒಂದು ಗೌಡ್ತಿ ಪಾತ್ರ ನಾನು ಮಾಡ್ತಾ ಇದ್ದೆ. ಅವರು ಅಂದ್ರೆ ರೊಮ್ಯಾಂಟಿಕ್ ಅಂತ ಹೇಳಕ್ಕಾಗಲ್ಲ, ಒಂದು ಸ್ವಲ್ಪ ಸಲಹೆ ಇರುವಂತ ಒಂದು ಪಾತ್ರ. ಬಟ್ ಮಂಜು ಪಾಪ ತುಂಬಾ ಕಾನ್ಶಿಯಸ್ ಆಗ್ಬಿಡೋರು, ಅಮ್ಮ 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 ಅಂತ ತುಂಬಾ ಕಾನ್ಶಿಯಸ್ ಆಗ್ಬಿಡೋರು ಅಂತ. ಅವರು ಅಂದ್ರೆ ಶಿ ಇಸ್ ವೆರಿ ವೆರಿ ಜೋವಿಯಲ್ ಪರ್ಸನ್. ಅವರು ಲೈಫಲ್ಲಿ ತುಂಬಾ ಪಾಸಿಟಿವ್ ಆಗಿ ತಗೊಂಡು ಯಾವಾಗಲೂ ಖುಷಿಯಾಗಿರೋಂಥವ್ರು. ನಾವು ಮೈಕೋದಲ್ಲಿ ಕನ್ನಡದ ನೀರು ಅಂತ ಒಂದು ನಾಟಕ ಮಾಡಿದ್ರು. ಇದೇ ಆನ ರಮೇಶ್ ಅವರು ನಿರ್ದೇಶನ ಮಾಡಿದ್ರು. ಅದು ಉತ್ತರ ಕರ್ನಾಟಕ ಭಾಷೆ, ತುಂಬ ಚೆನ್ನಾಗಿದೆ. ಅದರಲ್ಲಿ ಒಂದು ಫೀಮೇಲ್ ಆರ್ಟಿಸ್ಟ್ ಹೊರಗಡೆಯಿಂದ ಕರ್ಕೊಂಡ್ಬರ್ತಿದ್ದು. ಅವಾಗ ಶೋಭಾ ರಾಘವೇಂದ್ರ ಮೇಡಮ್ ನನಗೆ ತಾಯಿ ಪಾತ್ರ ಮಾಡಿದ್ರು. ಅವ್ರು ಅಲ್ಲೇ ನಮ್ಮ ಮನೆ ಹತ್ರನೇ ಅವರು, ಜಯನಗರ. ಸೊ ಏನು ಮಾಡಿದ್ರು, ನಾನೇ ಹೋಗಿ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದೆ ರಿಹರ್ಸಲ್. ಅದು ಅವ್ರನ್ನ ಡ್ರಾಪ್ ಮಾಡೋದು. ಮನೆ ಹತ್ತಿರ ಇದ್ದಿಂದ ನನಗೆ ನಮ್ಮ ಫ್ಯಾಕ್ಟ್ರಿ ನಂಗೆ ಆ ಜವಾಬ್ದಾರಿ ಕೊಟ್ಟಿದ್ರು. ಸೊ ಅವರು ಹಾಗೆ ತುಂಬ ಚೆನ್ನಾಗಿ ಪರಿಚಯ ಆದರು. ಸೊ ಅಲ್ಲಿ ಅವರು ಆ ನಾಟಕ ಎಲ್ಲ ಆದ್ಮೇಲೆ ಅವ್ರು ನನಗೆ ಹೇಳಿದ್ರು, ಚೆನ್ನಾಗಿದೆಯಾ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀವಿ, ಒಂದಷ್ಟು ಫೋಟೋ ತೆಗ್ಸು, ನಾನು ಎಲ್ಲಾದ್ರೂ ನಂಗೆ ಗೊತ್ತಿರೋ ಕಡೆ ಕೊಡ್ತೀನಿ ಅಂತ. ಬೆನಕಾಗೂ ಅವರೇ ಪರಿಚಯ ಮಾಡಿಸಿದ್ದು. ಬರ್ಣ ಸರ್ಗೆ ನನ್ನ ಒಂದು ಫೋಟೋ ಕೊಟ್ಟಿದ್ದವ್ರೆ, ರವಿಕಿರಣ್ ಸರ್ಗೆ ನನ್ನ ಒಂದು ಫೋಟೋ ಕೊಟ್ಟಿದ್ದವ್ರೆ. ಸೊ ರವಿಕಿರಣ್ ಅವರಿಂದ ಶಕ್ತಿ ಅನ್ನೋ ಸೀರಿಯಲ್, ಅದೇ ನಿಮ್ಮ ಮೊದಲನೇ ಮೆಗಾ ಸೀರಿಯಲ್, ಫಸ್ಟ್ ಮೆಗಾ ಸೀರಿಯಲ್. ಅವ ಮೈಕೋಲಿ ಕೆಲಸ ಮಾಡ್ತಿದ್ರು? ಹೌದು. ಓಕೆ. ಅವಾಗಲೇ ಅಲ್ಲಿಂದ ಶುರು ಆಯ್ತು ನನ್ನ ನೈಟ್ ಶಿಫ್ಟ್ ಕೆಲಸಕ್ಕೆ ರಜೆ ಹಾಕೋದು, ಔಟ್ ಪಾಸ್ ಹಾಕೋದು, ಆ ಥರ. ಒತ್ತಡ ಆಗಿಲ್ಲ ಮಂಜು ಸರ್ ಅದು? ಅಂದ್ರೆ ತುಂಬಾ ಒತ್ತಡ, ತುಂಬಾ ಕಷ್ಟಪಟ್ಟೆ. ಬೈಕಲ್ಲಿ ಇಲ್ಲಿಂದ ಆರ್.ಟಿ. ನಗರ್ ಅಲ್ಲಿ ಶೂಟಿಂಗ್. ಹೌದು. ನೈಟ್ ಶಿಫ್ಟ್ ಮಾಡಿ ಬೆಳಿಗ್ಗೆ ಬಂದು 6 ಗಂಟೆಗೆ ಮನೆ ಮುಟ್ಟಿ ಸ್ನಾನ ಮಾಡಿ ಮತ್ತೆ ಹೊರಡ್ತಿದ್ದೆ. ಅಲ್ಲಿ 7:30-8 ಗಂಟೆಗೆ ಇರಬೇಕಿತ್ತು. ಒಂದೊಂದ್ಸರಿ ಪಿಕಪ್ ಮಾಡೋರು, ಒಂದೊಂದ್ಸರಿ ನಾನೇ ನನ್ನ ಬೈಕಲ್ಲಿ ಹೋಗ್ತಿದ್ದೆ. ಚೆನ್ನಾಗಿತ್ತು. ಆ್ಯಂಡ್ ತುಂಬ ರವಿಕಿರಣ್ ಸರ್ ಆಗಲಿ, ಅಲ್ಲಿ ಅಸೋಸಿಯೇಟ್ ಶಶಿಕಿರಣ್ ಅಂತಿದ್ರು, ದಶರಥ್ ಸರ್, ಅವ್ರಿಗೆ ಕೈ ಮುಗಿಬೇಕು. ಯಾಕಂದ್ರೆ ನನಗೆ ಫಸ್ಟ್ ಆಡಿಷನ್ ಮಾಡಿದವರು ಅವರು, ದಶರಥ್ ಅವರು. ಎಡಿಟ್ ಸೆಂಟರ್ ಅಂತ ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಇತ್ತು. ಅಲ್ಲಿ ಅವರು ದಶರಥ್ ಸರ್ ಅವರು ಆಮೇಲೆ ನನಗೆ ಯಾವಾಗ ಮತ್ತೆ ಸಿಕ್ಕಿದ್ರು. ವೆರಿ ನೋಬಲ್ ಪರ್ಸನ್. ಅವ್ರು ನೋಡಿದ್ರೆ ದಶರಥನ ನೋಡ್ದಂಗೆ ಆಗ್ತಿತ್ತು. ಅವ್ರು ನಂಗೆ ಫಸ್ಟ್, ಅದು ನಾನು ಯಾವತ್ತೂ ಮರೆಯಲ್ಲ. ಅವರು ನಮ್ಮ ತಾಯಿಗೆ ಪರಿಚಯ, ನಮ್ಮ ತಾಯಿ ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು. ಹಾಗಾಗಿ ದಶರಥ್ ಅವ್ರ ಅಕೌಂಟ್ ಏನೋ ಇತ್ತು, ಅವ್ರು ಪರಿಚಯ ಇದ್ರು. ನನಗೆ ನಮ್ಮ ತಾಯಿಗೆ ತುಂಬಾ ಆಸೆ ಇತ್ತು ನನ್ನನ್ನು ಟಿವಿ ಸೀರಿಯಲ್ ಪರಿಚಯ ಮಾಡಿಸ್ಬೇಕು. ನಮ್ಮ ತಾಯಿಗೆ ತುಂಬಾ ಆಸೆ ಇತ್ತು. ಅದು ಆ ಟೈಮಲ್ಲಿ ಆಗಿದ್ದು, ಬಟ್ ನನಗೆ ಅವಾಗ ಆಗ್ಲಿಲ್ಲ. ನಾನು ನಮಗೆ ಆಫ್ ದಿ ಕ್ಯಾಮ್ರಾ ಹೇಳಿದೆ, ನನಗೆ ಹ್ಯಾಡ್ ಒನ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ. ಏನಿವೆ, ಹಂಗಾಗಿ ದಶರಥ್ ಅವ್ರು ನನಗೆ ಪರಿಚಯ, ನಾನು 2-3 ಸತಿ. ಹಂಗಾಗಿ ಅವರು ಶಕ್ತಿ ಸೀರಿಯಲ್ ಅಲ್ಲಿ ಮಾಡ್ತಿದ್ದಾರೆ ನೋಡಿ. ಅವ್ರ ಹೆಸರು ಹೇಳಿದ ತಕ್ಷಣ ಕೈ ಮುಗಿಬೇಕು ಅನ್ಸುತ್ತೆ. ಅಂದ್ರೆ ದೋಸ್ ಪೀಪಲ್ ಆ ಇನಿಷಿಯಲ್ ಡೇಸ್ ಅಲ್ಲಿ ನಮ್ಗೆ ಯಾರ್ಯಾರು ಬಂದಿದ್ರು ಅವ್ರನ್ನ ನಾವು ಮರೆಯಕ್ಕಾಗಲ್ಲ. ಅಷ್ಟೇ, ನಾವು ಅವ್ರಿಗೇನು ಕೊಡಕ್ಕಾಗಲ್ಲ, ಅಷ್ಟೇ ಕೈ ಮುಗಿಯೋದು ಒಂದೇ. ದಟ್ ಈಸ್ ಆಲ್ ಪೂಜಾ ಭಾವ. ಹೇಗಿತ್ತು ಶಕ್ತಿಯ ಅನುಭವಗಳು, ಮೆಮೊರೀಸ್? ಬ್ಯೂಟಿಫುಲ್. ಅಂದ್ರೆ ಅದರಲ್ಲಿ ಕ್ಯಾನ್ಸರ್ ಪೇಷಂಟ್, ಮನೇಲಿ ಮುದ್ದಾದ ಮಗ. ಅಂಡ್ ನನಗೆ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಸಿಕ್ಕಿದ್ರು. ಶ್ರೀನಿವಾಸ ಮೂರ್ತಿ ಸರು, ವಿಜಯ್ ಕಾಶಿ ಸರು, ವಿನಯಾ ಪ್ರಸಾದ್ ಮೇಡಮ್, ಅವ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ನನಗೆ ನಮ್ಮ ರೇಖಾ ವಸಂತ್, ರೇಖಾ ಕುಮಾರ್, ನಮ್ಮಿಬ್ರಿಗೂ ಅವ್ರ ವೆಂಕಿ ಸರ್ ಇದ್ರು. ಹೌದು, ಅವರು ತೀರ್ಕೊಂಡ್ರು ಪಾಪ. ಅವರು ತುಂಬಾ, ಅದೇ ಅವ್ರು ಇರ್ಬೇಕಿತ್ತು. ಅವರು ಒಂಥರ ಅಣ್ಣಂತರ. ಅವರಷ್ಟು ವಿಜಯ್ ಕಾಶಿ ತುಂಬಾ ಸಪೋರ್ಟ್ ಮಾಡೋರಂತೆಲ್ಲ ವೆಂಕಿ. ತುಂಬಾ. ಆಮೇಲೆ ನಾವು ಥಿಯೇಟರ್ ಇಂದ ಬಂದವರು ಅವ್ರಿಗೆಲ್ಲ ಸ್ಪೆಷಲ್ ಒಂದು ಎಕ್ಸ್ಟ್ರಾ ಖುಷಿ, ಜೋಶು.
ನಮ್ಮ ವಿನಯ್ ಪ್ರಸಾದ್ ಮೇಡಮು ನನಗೂ ರೇಖಾ ಎಸ್ಪೆಷಲಿ ಎದುರಿಗೆ ನಮ್ದು ಕ್ಲೋಸ್ ಅಪ್ ಇಟ್ಟಿದ್ರೆ ಎದುರಿಗೆ ಅವ್ರು ಕೂತ್ಕೋತಾ ಇದ್ರು. ಅವ್ರಿಗೆ ಅವಶ್ಯಕತೆ ಇರ್ತಿರ್ಲಿಲ್ಲ. ಅವ್ರೂ ಎಲ್ಲೆಲ್ಲೋ ಶೂಟಿಂಗ್ ಮುಗಿಸ್ಕೊಂಡು ಯಾವ್ದೋ ಸಿನಿಮಾ ಮುಗಿಸ್ಕೊಂಡು ರಾತ್ರಿ ಟ್ರಾವೆಲ್ ಮಾಡ್ಕೊಂಡ್ ಬರೋರು. ಬಟ್ ಅವ್ರಿಗೆ ಅದೇನು ಏನೋ ಒಂದು ಪ್ರೀತಿ ಕಾಳಜಿ ಕೂತ್ಕೊಂಡು ಕ್ಲೋಸ್ ಅಪ್ ಹೀಗೆ ಕೊಡ್ಬೇಕಪ್ಪ, ಹೀಗೆ ಮಾಡಬೇಕು, ನೋಡು ನಿನ್ ಕಣ್ ಚೆನ್ನಾಗಿದೆ, ನಿನ್ ಹಲ್ ಚೆನ್ನಾಗಿದೆ, ವರ್ಣಿಸೋರು. ನಾವು ಹುಡುಗ ಆಗಿ ನಾವು ಹಿಂಗ್ ವರ್ಣಿಸ್ತದ ಅಂತ ಅಷ್ಟು ಪ್ರೀತಿ ಅವ್ರು ನಮ್ಮಲ್ಲಿ ಅಂತ ಒಂದು ಚಂದ ಇದು ಕಾರಣವ್ರು. ಅವ್ರದ್ದೊಂಥರ ಅವ್ರದ್ದೊಂದು ಭಾಷೆನೇ ಚಂದ, ಅವ್ರು ತೋರ್ಸೋ ಪ್ರೀತಿನೇ ಚಂದ, ಗಾಂಭೀರ್ಯತೆನೇ ಬೇರೆ ಅವ್ರದ್ದು, ಕ್ಯಾರಿ ಮಾಡ್ಕೊಳ್ಳೋ ರೀತಿ. ಆಮೇಲೆ ಶ್ರೀನಿವಾಸ ಮೂರ್ತಿ ಸರ್, ಅಯ್ಯೋ ಅದು ಹೆಂಗೆ ಅಂದ್ರೆ ನನಗೆ ಫಸ್ಟ್ ತಂದೆ ಪಾತ್ರ ಮಾಡಿ ಶ್ರೀನಿವಾಸ ಮೂರ್ತಿ ಸರ್. ಯು ಡೋಂಟ್ ಬಿಲೀವ್, ಎಷ್ಟೋ ವರ್ಷ ಇತ್ತೀಚೆಗೆ ಗಿರಿಜಾ ಕಲ್ಯಾಣ ಅಂತ ಒಂದು ಸೀರಿಯಲ್ ಮಾಡಿದೆ. ಅದರಲ್ಲಿ ನವೀನ್ ಕೃಷ್ಣ ಅವರೇ ನಾನು ಡೈರೆಕ್ಟರ್. ಅವ್ರು ನನ್ನನ್ನ ಬನ್ನಿ ಶ್ರೀನಿವಾಸ ಮೂರ್ತಿಗಳನ್ನ ಕರೆಯೋರಿಗೆ, ಇದಕ್ಕಿದೆ ಏನ್ ಸರ್ ಹಿಂಗೆ ಕರಿತೀವಿ? ಇಲ್ಲ, ನನಗೆ ನೀವು ಕೆಲವು ಆಕ್ಟ್ ಮಾಡೋದು ನಾವು ಅಪ್ಪನ ಥರ ಅನ್ಸುತ್ತೆ ಅಂದು. ಓ, ಅದು ನಾನು ಕಾಂಪ್ಲಿಮೆಂಟ್ ಆಗಿ ಖಂಡಿತ ತಗೋಬೇಕಂದ್ರೆ ಬಹುಶಃ ಹೆಂಗೆ ಅಂದ್ರೆ ಶ್ರೀನಿವಾಸ ಮೂರ್ತಿ ಸರ್ ಮಾಡಿರೋ ಪಾತ್ರಗಳು ಎಷ್ಟೋ ನೋಡಿದೀವಿ. ಜೊತೆಗೆ ಅವರು ಅಪ್ಪನಾಗಿ ನನ್ನ ಜೊತೆ ಆಕ್ಟ್ ಮಾಡುವಾಗ ಅದೆಲ್ಲ ನಾನು ಇನಿಷಿಯಲ್ ಸ್ಟೇಜ್ ಅಲ್ವಾ, ಒಬ್ಬ ತಂದೆ ಹೇಗಿರ್ಬೋದು ಅನ್ನೋದು ಬಹುಶಃ ನನ್ನ ತಲೆಯಲ್ಲಿ ಕೂತಿರುತ್ತೆ ಅನ್ಸುತ್ತೆ. ಅದು ಆಮೇಲೆ ಬಂದಿರುತ್ತೆ. ಐ ಟುಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಅಯ್ಯೋ, ಅವ್ರು ಕಂಪೇರ್ ಮಾಡೋದು ಅಂದ್ರೆ ನಮ್ಗೆ ಗ್ರೇಟ್ ಅಲ್ವಾ. ಅದರಲ್ಲೂ ನವೀನ್ ಕೃಷ್ಣ ಅವ್ರ ಮಗನಾಗಿ ನನಗೆ ಅಪ್ಪ ಕಾಣಿಸ್ತಾರೆ ನಿಮ್ಮ ಆಕ್ಟಿಂಗ್ ಅಲ್ಲಿ ಅನ್ನೋದು ಇಟ್ ವಾಸ್ ನೈಸ್, ವಂಡರ್ಫುಲ್ ಕಾಂಪ್ಲಿಮೆಂಟ್. ಸೊ ಹಾಗೆ ಅದು ಫಸ್ಟ್ ಸೀರಿಯಲ್ ಅಂತೂ ಅದು ದಟ್ ವಾಸ್ ಬ್ಯೂಟಿಫುಲ್. ಅದರಲ್ಲಿ ಇನ್ನೊಂದು ನಾನು ಯಾವತ್ತೂ ಮರೆಯಲ್ಲ, ನನ್ನ ಬರ್ತ್ಡೇ ಇವಾಗೇನು ರುಪೀಸ್ ರಿಸಾರ್ಟ್ ಇದೆ, ಅದು ಗೇಮಾವತ್ ರಿಸಾರ್ಟ್ ಅಂತ, ಅವಾಗ ಬೇರೆ ಯಾರ್ದೋ ಆಗಿತ್ತು, ಅಲ್ಲಿ ಶೂಟಿಂಗು. ಅವತ್ತು ನನ್ನ ಬರ್ತ್ಡೇ ಸ್ವೀಟ್ಸ್ ತೊಗೊಂಡೋಗಿದ್ದೆ. ರವಿಕಿರಣ್ ಸರ್, ಏನ್ರಿ ಹೋದ ವರ್ಷ ಬರ್ತ್ಡೇ ಏನು ಮಾಡ್ತಿದ್ರಿ ಅಂದರು. ಸರ್ CGK ಅವ್ರ ನಾಟಕ ರಿಹರ್ಸಲ್ ಇದ್ದೆ ಅಂದೆ. ಮುಂದಿನ ವರ್ಷ ಬರ್ತ್ಡೇ ಯಾವುದು ಸಿನಿಮಾಸ್ಕೋಪ್ ಪಿಕ್ಚರ್ ಇರ್ತೀರ ಬಿಡಿ ಅಂದರು. ಯು ಡೋಂಟ್ ಬಿಲೀವ್, ಅದ್ರ ಮುಂದಿನ ವರ್ಷ ನಾನು ಶಬ್ದವೇದಿ ಸಿನಿಮಾ ಶೂಟಿಂಗಲ್ಲಿದ್ದೆ. ಅಲ್ಲಿಂದ ಐ ಕಾಲ್ ರವಿಕಿರಣ್ ಸರ್ಗೆ, ಸರ್ ಏನು ಹೇಳ್ಬಿಟ್ರು ಸರ್, ನೋಡಿ ಇವತ್ತು ನಾನು ರಾಜ್ಕುಮಾರ್ ಮಾಡ್ತಾ ಇದ್ದೀನಿ ಸರ್ ಈ ಬರ್ತ್ಡೇಗೆ ಅಂತ ಹೇಳಿದೆ. ತುಂಬ ಖುಷಿ ಪಟ್ರು. ಅದು ರವಿಕಿರಣ್ ಸರ್ಗೆ ಅದೊಂದಿತ್ತು. ಅವತ್ತು ಆಕ್ಚುಲಿ ನಾನು ಅದೇನು ಹೇಳ್ಕೊಟ್ಟೆ, ಅವತ್ತು ಗೇಮಾವತ್ ರಿಸಾರ್ಟಲ್ಲಿ ಅವತ್ತು ಬರ್ತ್ಡೇಗೆ ಮಧ್ಯಾಹ್ನ ನನಗೆ ಕೇಕ್ ತರಿಸಿ ಕಟ್ ಮಾಡಿದ್ರು. ಬಹುಶಃ TV ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಮೊದಲು ಒಬ್ಬ ವ್ಯಕ್ತಿಯ ಬರ್ತ್ಡೇ ಸೆಲೆಬ್ರೇಟ್ ಆಗಿದ್ದು ಅಂದಿರಬಹುದು ಅಂತ ಅನ್ಕೋತೀನಿ. ಬಿಕಾಸ್ ಅದು ಮೊದಲನೇ ಸೀರಿಯಲ್, ದೋಸ್ ಡೇಸ್ ಮೆಗಾ ಸೀರಿಯಲ್ ಶುರು ಆದ ಹೊಸ್ತು. ಸೊ ರವಿಕಿರಣ್ ಸರ್ ಅದು ಮಾಡಿದ್ರು. ಅವ್ರನ್ನೆಲ್ಲ ನಾವು ಮರೆಯೋಕ್ಕಾಗೋದೇ ಇಲ್ಲ. ಹಿ ಈಸ್ ಆಲ್ವೇಸ್ ಗ್ರೇಟ್. ಅವ್ರನ್ನ ನಾವು ನೋಡ್ಕೊಂಡು ಬೆಳೆದೀವಿ, ಆರ್ಟಿಸ್ಟ್ ಆಗಿ ಆಸ್ ಎ ಪ್ರೊಡ್ಯೂಸರ್ ನೋಡಿದೀವಿ. ಹಿ ಈಸ್ ಟೆಕ್ನಿಷಿಯನ್ ಆಗಿ ನೋಡಿದೀವಿ. ಹಿ ಈಸ್ ವಂಡರ್ಫುಲ್. ಯಾವಾಗಲೂ ಖುಷಿ ಆಗೋದು. ಒಂಥರ ಮಾಡ್ರಿ, ಯಾವುದೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಏನೋ ರೀ ಮಾಡ್ರಿ, ನೋಡ್ರಿ ನಿಮ್ಗೆ ಈ ಥರ ಒಳ್ಳೆ ಹುಡುಗಿ ಕೊಡ್ತೀವಿ ರೀ, ಒಳ್ಳೆ ಹೀರೋಯಿನ್ ರೀ, ಡ್ಯಾನ್ಸ್ ಮಾಡಿ. ಅದೊಂಥರ ಅವರು ಅದೇ ನಮ್ಮಲ್ಲಿ ನೋಡಿ ಖುಷಿ ಪಡೋರು. ಅದು ಅದನ್ನೆಲ್ಲ ನಾನು ಹೆಂಗ್ ತಗೊಂಡ್ರೆ, ಇವತ್ತು ನನ್ನ ಯಂಗ್ಸ್ಟರ್ಸ್ ನಮ್ಮ ಥಿಯೇಟರ್ ಗ್ರೂಪಲ್ಲಿ ಅವ್ರನ್ನೆಲ್ಲ ನೋಡಿ ಹೇಗೆ ಮಾಡ್ರಯ್ಯ ಅಂತ ಹೇಳಿ ನಾನು ಖುಷಿ ಪಡ್ತೀನಿ. ಅವ್ರು ನಮ್ಗೆ ಕಲ್ಸ್ಕೊಟ್ಟಿದ್ರು. ಆ ಥರ ತುಂಬ ಜನ ನನಗೆ ಹೇಳ್ಕೊಟ್ಟಿದ್ದಾರೆ. ನಮ್ಮ ಬೆನ್ಕಾಟ್ ರೂಪಳನು, ಸುಂದರರಾಜ್ ಸರ್ ಅಂತವರು ಆವತ್ತಿನ ಕಾಲದಲ್ಲಿ ನನ್ನ ದಪ್ಪ ಕಣಯ್ಯ, ಇನ್ಮೇಲೆ ನೀನು ಮಾಡಯ್ಯ ಬಸವಣ್ಣನ ಪಾತ್ರ ಅಂತ ಫಸ್ಟ್ ಬಿಟ್ಕೊಡೋದಿದೆಯಲ್ಲ, ನಾಟ್ ಎನ್ ಈಸಿ ಥಿಂಗ್. ಒಬ್ಬ ನಟ ತನ್ನ ಪಾತ್ರನ ಎಸ್ಪೆಷಲಿ ರಂಗಭೂಮಿನಲ್ಲಿ ಬಿಟ್ಕೊಡೋದು ತುಂಬ ಕಷ್ಟ. ಆ ಥರದಲ್ಲಿ ಸುಂದರರಾಜ್ ಸರ್ ಅಗೇನ್ ಗ್ರೇಟ್. ನನಗೆ ಸುಮಾರು ಪಾತ್ರಗಳು ಅವ್ರು ಮಾಡಿದ್ದು, ಬಸವಣ್ಣ, ಜೋಕುಮಾರ ಸ್ವಾಮಿಲಿ, ಹೈವೇದಲ್ಲಿ ಕಪಿಲ್ ಪಾತ್ರ. ಅಮ್ಮ, ಅಕ್ಕಂದ್ರು, ಶಕ್ತಿನಲ್ಲಿ ನೀವು ಮನೆ ಮಗ ಆಗ್ಬಿಟ್ರಿ ಎಲ್ಲ ಕರ್ನಾಟಕ ಜನತೆಗೆ. ಮನೆಯಲ್ಲಿ ಹೇಗಿತ್ತು ಅಪ್ಪನ ರಿಯಾಕ್ಷನ್ ಪರ್ಟಿಕ್ಯುಲರ್ಲಿ? ಇಲ್ಲ, ನಮ್ಮ ತಂದೆ ಅವ್ರಿಗೆ ಆಕ್ಚುಲಿ ಆ ಬಿಗಿನಿಂಗ್ ಡೇಸ್ ಇಷ್ಟ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಆ ಟೈಮಲ್ಲಿ ಅವ್ರಿಗೆ ತುಂಬ ವಿರೋಧ ಮಾಡೋರು ನಮ್ಮ ತಂದೆ. ಹೇಳಿದ್ನಲ್ಲ, ಶೂಟಿಂಗ್ ಮಾಡಿ ಸಾಯಂಕಾಲ ನಾಟಕ, ಅದು CGK ಅಂತವ್ರು ರಿಹರ್ಸಲ್ ಮಾಡೋದು ಸುಮ್ಮನೆ ಅಲ್ಲ. ಅವರು ಫೀಸ್ ಅಂದರೆ ಹಂಗೆ ಅವ್ರು ನಮ್ಮನ್ನ ಮಿಲಿಟರಿ ಥರ ರೆಡಿ ಮಾಡಿದ್ದಕ್ಕೆ ನಾವು ಇವತ್ತು ಸ್ಟ್ರಾಂಗ್ ಆಗಿದ್ದೀವಿ. ಇವತ್ತು ಒಂದು ಡಿಸಿಪ್ಲಿನು, ಸಿನ್ಸಿಯಾರಿಟಿ, ಕಮಿಟ್ಮೆಂಟ್ ಮೇಂಟೈನ್ ಮಾಡ್ತಿದ್ದೀವಿ ಅಂದರೆ ಅಂಥವರು ನಮ್ಗೆ ಕಲಿಸ್ಕೊಟ್ಟು ಪಾಠ. ಭಾಳ ಸ್ಟ್ರಿಕ್ಟ್ ಅವರು CGK ಸರ್. ಅದು ಆ್ಯಕ್ಚುಲಿ ನಮ್ಮ ಜನ್ರೇಷನ್ ಅಷ್ಟೊತ್ತಿಗೆ ಅವ್ರು ಸ್ವಲ್ಪ ತಣ್ಣಗೆ ಆಗಿದ್ರು. ಉಮಾಶ್ರೀ ಆಂಟಿ ಅವರೆಲ್ಲ ಉಡಲಾಳ ಮಾಡಿದಾಗ ಹೊಡೆದೇ ಬಿಡೋರಂತೆ, ಹೊಡೆಸ್ಕೊಂಡಿದ್ದಾರೆ ಉಮಾಶ್ರೀ ಆಂಟಿ ಎಲ್ಲ. ಸೊ ಅಂದರೆ ಅವ್ರು ಹಂಗೆ ಕೆತ್ತನೆ ಮಾಡಿದ್ದಕ್ಕೆ ಆ ಶಿಲ್ಪ ಬಂದದ್ದು ಹಾಗೆ. ಸೊ ಆ ಟೈಮಲ್ಲಿ ಕಷ್ಟ. ರಾತ್ರಿ ಹೋಗ್ತಿದ್ದೆ, 10 ಗಂಟೆಗೆ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ತಿದ್ದೆ. 12:30 ಆಗ್ತಿರಲಿಲ್ಲ ನಿಂತ್ಕೊಳ್ಳೋಕ್ಕೆ ಫ್ಯಾಕ್ಟ್ರಿಲಿ ಮೆಷಿನ್ ಮುಂದೆ. ಔಟ್ ಪಾಸ್ ಹಾಕಿ ಬಂದರೆ ನಾವು ಅಪ್ಪ ಮನೆಗೆ ಸೇರಿಸ್ತಿರಲಿಲ್ಲ, ಬಾಗ್ಲಲ್ಲೇ ಮಲಗ್ತಿದ್ದೆ. ಯಾವಾಗ ಬೆಳಗಿನ ಜಾವ 4 ಗಂಟೆಗೆ ನಾವು ಅಮ್ಮ ಬಾರೋ ಅಂತ ನಾವು ಅಪ್ಪಂಗೆ ಗೊತ್ತಾಗ್ದಂಗೆ ಒಳಗೆ ಕರ್ಕೊಂಡು ಹೋಗ್ತಿದ್ರು. ಕಷ್ಟಪಟ್ಟು ನಮ್ಮ ತಂದೆಗೆ ಇಷ್ಟ ಇರಲಿಲ್ಲ. ಅಂದರೆ ಅವ್ರಿಗೆ ಇಷ್ಟ ಇರಲಿಲ್ಲ ಅಂದರೆ ಭಯ ತುಂಬ ಇತ್ತು. ಎಲ್ಲಿ ನನ್ನ ಮಗ ಹಾಳಾಗ್ಬಿಡ್ತಾನೆ, ಒಂದು ಒಳ್ಳೆ ಜಾಬ್ ಸಿಕ್ಕಿದೆ, ಸುಮ್ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಸುಮ್ಮನೆ ಒಂದು ಮದುವೆ ಮಾಡ್ಕೊಂಡು ಸುಖವಾಗಿಲ್ದಾರ್ದು ಇದ್ಯಾವ ನಾಟಕ ಸೀರಿಯಲ್ ಅವೆಲ್ಲ ಯಾಕೆ ಅಂತ. ಸೊ
ಸೊ ಆ ಟೈಮಲ್ಲಿ ಒಂದಷ್ಟು ಸಣ್ಣ ಪುಟ್ಟ ನಮ್ಮದು ಏನೇನೋ ಬೇರೆ ಬೇರೆ ಇಂಡಸ್ಟ್ರಿಲು ಈ ಡೇಟ್ ಕ್ಲಾಸ್ ನಾನು ಮಾಡ್ಕೋತಿರಲ್ಲ ಹಣೆ ಬರ ಏನೇನೋ ಕೆಲವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗು ತುಂಬ ಸಮಸ್ಯೆಗಳು ಬಂದಿತ್ತು. ಆ ಟೈಮಲ್ಲಿ ತುಂಬ ಬೈಸ್ಕೊತಿದ್ದೆ, ಇದು ಮಾಡ್ತಿದ್ದೆ. ಬಟ್ ಫೈನಲಿ ಐ ಅಚೀವ್ ಸಮಥಿಂಗ್. ಒಂದಿನ ನಮ್ಮ ತಂದೆ ನಿಜವಾಗ್ಲೂ ಹಿ ಫೆಲ್ಟ್ ಪ್ರೌಡ್ ಆಫ್ ಮೀ. ಅದೇನೋ ಬಂತು. ಬೆನಕ ಅನ್ನೋದು ಒಂಥರ ನಿಮಗೆ ತವರ ಮನೆ. ರಂಗಭೂಮಿ ಒಟ್ಟಾರೆ. ರಂಗಭೂಮಿ ಅದ್ರಲ್ಲಿ ಬೆನಕ ಅಂದ್ರೆ Yes. ಒಂದು ವಿಶೇಷ. ನಾಗಾಭರಣ ಅವರು ಆ ತಂಡ ಅಂದ್ರೆ ನಾಗಾಭರಣ ಅವ್ರದ್ದು ಮುಂದೆ ನಿಮ್ಮ ಜೀವನದಲ್ಲಿ ತುಂಬಾ ಪ್ರಮುಖವಾದ ಪಾತ್ರ ವಹಿಸ್ತಾರೆ ನಿಮ್ಮ ಕೆರಿಯರ್ ವಯಸ್ಸಲ್ಲಿ. ಆ ಬೆನಕ ತಂಡಗಳಿಗೆ ಮಾತಾಡ್ತಾ ತಿಳಿಸಿದ್ರಿ ಸುಂದರರಾಜ್ ಸರ್ ಅವರ ಒಂದು ಸ್ಯಾಕ್ರಿಫೈಸ್ಗಳು, ಮತ್ತೊಂದು ಮಗದೊಂದು. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಬೆನಕ ತಂಡದವರು ಅಂತ ಒಂದು ಹೆಮ್ಮೆ ಅಲ್ಲ? Yeah. ಸೊ ಯಶ್ ಅವ್ರು ಹೇಗಿರೋರು ಅವಾಗ ನೀವೆಲ್ಲ ಬಂದಾಗ? ಆ ನೆನಪುಗಳೇನಾದ್ರೂ ಇದ್ರೆ? ಫೈಟಿಂಗ್ ಕ್ಲಾಸಸ್ಗೆಲ್ಲ ಹೋಗಿ ಒಂದ್ಸರಿ ಕೈಯೋ ಕಾಲು ಪಾಪ ಫ್ರ್ಯಾಕ್ಚರ್ ಆಗಿತ್ತು. ಅದಾದ್ಮೇಲೆ ಇನ್ನೊಂದು ದಿನ ಬಂದ ಹೆಸರು ಚೇಂಜ್ ಮಾಡ್ಕೋತೀನಿ ಅಂದ್ರೆ ಅದು ನಂಗೆ ಚೆನ್ನಾಗಿ ನೆನಪಿದೆ. ಏನೋ ಇಟ್ಕೊಂಡೆ ಅಂದ್ರೆ ಯಶ್ ಅಂತ ಇಟ್ಕೊಂಡೆ ಏನು ಮಂಜಾಣ. ಓ ಯಶ್ ಅಂದ್ರೆ ಯಶಸ್ಸು ಕಣ, ಆ ಯಶಸ್ಸು ಅನ್ನೋ ಪದಕ್ಕೆ ನೀನು ಬೆಲೆ ತಂದು ಕೊಡ್ಬೇಕು ಅಂತ ಹೇಳಿದೆ.